ನಮಸ್ಕಾರ ವೀಕ್ಷಕರೇ, ನಮ್ಮ ದೇಶದಲ್ಲಿರುವಂತಹ ರಾಜಕಾರಣಿಗಳ ಎಡವಟ್ಟೋ ಅಥವಾ ಅವರಿಗಿರುವಂತಹ ಈಗೋ ಸಮಸ್ಯೆಯಿಂದಾಗಿ ಅವರ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಅಥವಾ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು ಪದೇ ಪದೇ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ, ಅವಮಾನಗಳನ್ನ ಎದುರಿಸಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಅದು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಬಾರಿ ಹಲವಾರು ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಅವಮಾನ ಮಾಡಿದ್ದುಂಟು, ಅವ್ರನ್ನ ಛೇಡಿಸಿದ್ದು ಉಂಟು. ಹಲವಾರು ಬಾರಿ ಆ ಘಟನೆಗಳಿಗೆ ನಮ್ಮ ರಾಜ್ಯದ ಜನ ಸಾಕ್ಷಿಯಾಗಿದ್ದು ಕೂಡ ಉಂಟು. ಆದ್ರೆ ಹೀಗ್ ಬರ್ತಾ ಇತ್ತು, ಸುದ್ದಿ ಆಗ್ತಾ ಇತ್ತು, ಆ ನಂತರ ಜನ ಸುಮ್ಮನಾಗ್ತಾ ಇದ್ರು, ಸಿದ್ದರಾಮಯ್ಯನವರ ಸ್ವಭಾವ ಅಂಥದ್ದೇ ಬಿಡಿ ಅಂತ. ಆದ್ರೆ ಎಲ್ಲರೂ ಕೂಡ ಹಾಗೆ ತೆಗೆದುಕೊಳ್ಳಕ್ಕಾಗುತ್ತಾ? ಎಲ್ಲಾ ಘಟನೆಗಳು ಕೂಡ ಹಾಗೆ ಆಗಿರುತ್ತಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಬೆಳಗಾವಿಯಲ್ಲಿ ಆದಂತ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನದ ಒಂದು ಅಧಿವೇಶನದಲ್ಲಿ ಆ ವೇದಿಕೆ ಮೇಲೆ ಒಬ್ಬ ಅಧಿಕಾರಿಗೆ ಸಿಎಂ ಕಪಾಳ ಮೋಕ್ಷ ಮಾಡೋದಕ್ಕೆ ಹೋದಂತ ಸಂದರ್ಭ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಬಟ್ ಅವತ್ತಾಯ್ತಲ್ಲ ಘಟನೆ, ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ, ಅವತ್ತು ಆ ವೇದಿಕೆ ಮೇಲೆ ಅವಮಾನಕ್ಕೊಳಗಾಗಿರುವಂತಹ ASP ಭರಮನಿಯವರು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹ ಅವಮಾನದಿಂದ ಬೇಸತ್ತು ಸ್ವಯಂ ನಿವೃತ್ತಿ ಕೋರಿ ಪತ್ರ ಬರೆದಿದ್ದಾರೆ. ಹಲವು ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವತ್ತು ಅಲ್ಲಿ ಆದಂತಹ ಅವಮಾನ ಜಸ್ಟ್ ಅವರ ವೃತ್ತಿ ಬದುಕಲ್ಲ, ವೈಯಕ್ತಿಕ ಜೀವನದಲ್ಲೂ ಕೂಡ ಎಷ್ಟೊಂದು ಸಮಸ್ಯೆಗಳು, ಅವಮಾನಗಳನ್ನ ಎದುರಿಸೋ ರೀತಿಯಲ್ಲಿ ಆಯ್ತು ಅನ್ನೋದನ್ನ ಬಹಳ ಮನನೊಂದು ಪತ್ರದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಅವ್ರು ಕೊಟ್ಟಿರುವಂತಹ ಕಾರಣ ಏನು, ಯಾವೆಲ್ಲ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ, ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನದ ಒಂದು ಅಧಿವೇಶನ, ಆ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ದಂತ ಹೊತ್ತು ಯಾರೋ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಿಎಂ ಅದೆಲ್ಲಿತ್ತೋ ಕೋಪ ಗೊತ್ತಿಲ್ಲ, ಕೋಪದಲ್ಲಿ ಅಲ್ಲಿದ್ದಂತ ಒಬ್ಬ ಅಧಿಕಾರಿ ಹತ್ರ ಕೈ ಮಾಡಿ ಬರ್ರಿ ಇಲ್ಲಿ ಅಂತ ಕರೀತಾರೆ. ಆ ಸಂದರ್ಭಕ್ಕೆ ಅಲ್ಲಿ ಹಿರಿಯ ಅಧಿಕಾರಿಗಳಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಇದೇ ASP ಭರಮನಿಯವರು ಸಿಎಂ ಕರೆದ್ರಲ್ಲ ಏನು ಅಂತ ಕೇಳೋಣ ಅಂತ ವೇದಿಕೆ ಮೇಲೆ ಹತ್ತಿ ಹೋಗ್ತಾರೆ. ಸಿಎಂ ಹತ್ರ ಹೋಗಿ ನಿಂತ್ಕೊಂಡಂಗ ಏಕಾಏಕಿ ಸಿಎಂ ಕೈ ಎತ್ತಿ ಹೊಡೆಯೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆ ಕ್ಷಣ ಇದೇ ಭರಮನಿಯವರು ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗಿ ಸಿಎಂ ಹೊಡೆಯೋದನ್ನ ತಪ್ಪಿಸ್ಕೊಳ್ತಾರೆ. ಬಟ್ ಅವತ್ತು ಆ ವೇದಿಕೆಯ ದೃಶ್ಯಗಳನ್ನ ಇಡೀ ರಾಜ್ಯದ ಜನ ಕೂಡ ಗಮನಿಸಿದ್ರು, ಆಕ್ರೋಶ ವ್ಯಕ್ತವಾಗಿತ್ತು. ವಿಪಕ್ಷದವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು, ಪ್ರತಿಭಟನೆಗಳನ್ನ ಮಾಡಿದ್ರು. ಈ ಕಾಂಗ್ರೆಸ್ ಆಡಳಿತದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಮರ್ಯಾದೆನೇ ಇಲ್ಲ, ಕಾಲ್ ಕಸದ ರೀತಿಯಲ್ಲಿ ನೋಡ್ತಾರೆ ಅಂತ. ಬಟ್ ಅವತ್ತು ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಭರಮನಿಯವರು ಎಲ್ಲ ಮರ್ತ್ ಹೋಗ್ಬಿಟ್ರ, ಆರಾಮಾಗಿದ್ದಾರ ಅಂತ ನೀವು ಅಂದ್ಕೊಂಡಿದ್ರೆ ಇಲ್ಲ. ಅವತ್ತಿನಿಂದ ಇಲ್ಲಿ ತನಕ ಕೂಡ ಅವರು ಪಡಬಾರ್ದ ಕಷ್ಟಪಟ್ಟಿದ್ದಾರಂತೆ ಆ ವೇದಿಕೆಯಲ್ಲಿ ಆದಂತಹ ಅವಮಾನದಿಂದ. ಅದೇ ತಮ್ಮ ಮನದಾಳದ ವಿಚಾರಗಳನ್ನ, ತಾವು ಅನುಭವಿಸಿರುವ ಅವಮಾನ ಕಷ್ಟಗಳನ್ನ ಎಳೆ ಎಳೆಯಾಗಿ ಈ ನಿವೃತ್ತಿಯನ್ನ ಘೋಷಣೆ ಮಾಡಿ ಒಂದು ಪತ್ರವನ್ನ ಬರೆದಿದ್ದಾರಲ್ಲ, ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಭರಮನಿಯವರು ಬರೆದಿರುವ ಪತ್ರದಲ್ಲಿ ಇರುವ ಪ್ರಮುಖ ಅಂಶಗಳನ್ನ ಗಮನಿಸೋದಕ್ಕೂ ಮುನ್ನ ಈ ಭರಮನಿ ಯಾರು, ಮೂಲತಃ ಎಲ್ಲಿಯವರು, ಎಷ್ಟು ದಕ್ಷ ಪ್ರಾಮಾಣಿಕ ಅಧಿಕಾರಿ ಆಗಿದ್ರು ಅನ್ನೋದನ್ನ ಮೊದಲು ನಾವು ಗಮನಿಸ್ತಾ ಹೋಗೋಣ. ಭರಮನಿಯವರ ಇತಿಹಾಸ ನೀವು ನೋಡ್ಬಿಟ್ರೆ ಒಬ್ಬ ದಕ್ಷ ಅಧಿಕಾರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾರಾಯಣ ವಿ ಭರಮನಿ ಮೂಲತಃ ಬಾಗಲಕೋಟೆಯ ಮುಧೋಳ ತಾಲೂಕಿನ ರನ್ನ ಬೆಳಗಲಿ ಗ್ರಾಮದವರು. 1994ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ ಭರಮನಿಯವರ ಮೇಲೆ ಯಾವುದೇ ಕಪ್ಪು ಚುಕ್ಕೆಗಳು ಇಲ್ಲಿ ತನಕ ಇಲ್ಲ. ಜಮೀನ್ದಾರರ ಕುಟುಂಬದವರಿಗೆ ಹಣದ ಅವಶ್ಯಕತೆಯೂ ಇಲ್ಲ. ಹೀಗಾಗಿ ಇವರು ಬೆಳಗಾವಿಯಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎನಿಸಿಕೊಂಡಿದ್ರು. ಇದಕ್ಕೆ ಉದಾಹರಣೆ 2007ರಲ್ಲಿ ನಡೆದ ಕುಖ್ಯಾತ ರೌಡಿ ಪ್ರವೀಣ್ ಶಿಂತ್ರೆ ಎನ್ಕೌಂಟರ್. ಇದಲ್ಲದೆ ಒಟ್ಟು 3 ಎನ್ಕೌಂಟರ್ ಹಾಗೂ 7 ಶೂಟೌಟ್ ಮಾಡಿರುವ ಹೆಗ್ಗಳಿಕೆ ಕೂಡ ಭರಮನಿಯವರಿಗೆ ಸಲ್ಲುತ್ತೆ. ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ಒಂದು ಬೆಳಗಾವಿಯಲ್ಲಿ ನಡೀತಾ ಇದ್ದಂತಹ ಕಾಂಗ್ರೆಸ್ನ ಅಧಿವೇಶನದ ಬೃಹತ್ ವೇದಿಕೆಯಲ್ಲಿ ಸಾವಿರಾರು ಜನರ ಮುಂದೆ, ಸಾವಿರಾರು ಅಧಿಕಾರಿಗಳ ಮುಂದೆ, ಸಿಬ್ಬಂದಿ ಮುಂದೆ, ತಮ್ಮ ಕೆಳ ಹಂತದ ಅಧಿಕಾರಿಗಳು ಸಿಬ್ಬಂದಿಗಳ ಮುಂದೆ ಈ ರೀತಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ವೇದಿಕೆ ಮೇಲೆ ಸಿಎಂ ಹೊಡೆಯೋದಕ್ಕೆ ಹೋದ್ರು ಅಂದ್ರೆ ಆ ಅವಮಾನವನ್ನ ಸಹಿಸಿಕೊಳ್ಳೋದಕ್ಕಾಗತ್ತಾ? ಅದನ್ನ ಮರೆಯೋದಕ್ಕಾಗತ್ತಾ? ನೀವೇ ಹೇಳಿ. ವೈಯಕ್ತಿಕವಾಗಿಯೂ ಮತ್ತು ವೃತ್ತಿ ಜೀವನದಲ್ಲೂ ಕೂಡ ಅವರಿಗೆ ಆಗಿರುವಂತಹ ಅವಮಾನಗಳು ಎಂಥದ್ದು, ಆ ಘಟನೆ
ಘಟನೆಯ ನಂತರದಲ್ಲಿ ಅನ್ನೋದನ್ನ ಬಹಳ ಮನನೊಂದು ಅನೇಕ ವಿಚಾರಗಳನ್ನ ASP ಭರಮನಿಯವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಈ ಪತ್ರದಲ್ಲಿ ಭರಮನಿಯವರು ಉಲ್ಲೇಖ ಮಾಡಿರುವಂತಹ ಅಂಶಗಳು ಏನು ಅನ್ನೋದನ್ನ ಈಗ ನಾವು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಅವತ್ತು ವೇದಿಕೆಯಲ್ಲಿ ಸಿಎಂ ಹೊಡೆಯೋದಕ್ಕೆ ಬಂದ್ರು. ಅಂದ್ರೆ ಯಾರ್ದು ಕೈ ಮಾಡಿ ಅಧಿಕಾರಿಯನ್ನ ಮೇಲೆ ಕರೀತಾರೆ, SP-ನೋ ಇನ್ಯಾರೋ ಅಲ್ಲಿ ಇದ್ದಂತಹ DC-ನೋ ಬನ್ನಿ ಮೇಲ್ಗಡೆ ಅಂತ ಕರೆಯೋ ಹೊತ್ತಲ್ಲಿ ಅಲ್ಲಿ ಯಾರು ಇರ್ಲಿಲ್ಲ. ಸಿಎಂ ಕರೆದ್ರು ಅನ್ನೋ ಕಾರಣಕ್ಕೆ ನಾನು ಕೂಡ ಓಡೋದೆ ವೇದಿಕೆ ಮೇಲೆ. ಆದ್ರೆ ನಂದೇನು ತಪ್ಪಿರ್ಲಿಲ್ಲ. ಆದ್ರೆ ಸಿಎಂ ಏಕಾಏಕಿ ಯಾರ್ದೋ ಕೋಪ ತಂದು ನನ್ನ ಮೇಲೆ ಹೊಡೆಯೋಕೆ ಬಂದ್ರು. ಆ ಹೊಡೆಯೋದ್ರಿಂದ ನಾನು ತಪ್ಪಿಸ್ಕೊಂಡೆ. ಬಟ್ ಅವತ್ತಾದಂತಹ ಅವಮಾನ ಅಷ್ಟಿಷ್ಟಲ್ಲ. ಹೋದಲ್ಲಿ ಬಂದಲ್ಲಿ ನನ್ನ ಸುತ್ತಮುತ್ತಲಿದ್ದವರು ಮತ್ತೆ ವೃತ್ತಿ ಜೀವನದಲ್ಲಿದ್ದವರು ಎಲ್ಲರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆ, ಏನಾಯ್ತು, ಯಾಕೆ ಸಿಎಂ ಹೊಡೆಯೋಕ್ ಬಂದ್ರು ಅಂತ. ಕಾರಣ ನಿಮಗೆ ಗೊತ್ತು, 4 ದಿನ ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುತ್ತೆ. ಹಾಗಾಗಿ ಇದೇ ಭರಮನಿಯವರ ಕುಟುಂಬಸ್ಥರು ಕೂಡ, ಭರಮನಿ ಸೇರಿದಂತೆ ಅವರ ಕುಟುಂಬಸ್ಥರು ಕೂಡ ಹೋದಲ್ಲಿ ಬಂದಲ್ಲಿ ಮುಜುಗರವನ್ನ ಅನುಭವಿಸ್ತಾ ಇದ್ರಂತೆ. ಪ್ರಮುಖವಾಗಿ ಒಂದು ಸರ್ಕಾರ ಇದ್ದಾಗ, ಅದರ ಆಡಳಿತ ಇದ್ದಾಗ, ಯಾವುದೇ ಪಕ್ಷ ಇರಲಿ, ಯಾರೇ ಅಧಿಕಾರಿಯಾಗಿರ್ಲಿ ಅಥವಾ ಸಿಎಂ ಆಗಿರ್ಲಿ, ಆ ಸಿಎಂ ಇದ್ದಂತಹ ಸಂದರ್ಭದಲ್ಲಿ ಅವರ ಆಡಳಿತದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ, ಪ್ರಮುಖವಾಗಿ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಮರ್ಯಾದೆ ಕೊಡಬೇಕು. ಬಹಳ ಗೌರವಯುತವಾಗಿ ಅವ್ರನ್ನ ನಡೆಸ್ಕೊಳ್ಬೇಕು. ಅದನ್ನ ಬಿಟ್ಟು ಇಷ್ಟು ಬೇಕಾಬಿಟ್ಟಿಯಾಗಿ ಹೋದಲ್ಲಿ ಬಂದಲ್ಲಿ ಸಿಎಂ ಈ ರೀತಿ ಮಾಡೋದು, ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡಿಸೋದು, ಹೊಡೆಯೋದಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕೂಡ ಸ್ವತಃ ಭರಮನಿಯವರು ಈ ಪತ್ರದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಸರಿಸುಮಾರು 30 ವರ್ಷಗಳಿಂದಲೂ ಕೂಡ ಈ ವೃತ್ತಿ ಬದುಕಿನಲ್ಲಿ ನಾನು ತೊಟ್ಟಿರುವಂತಹ ಈ ಕಾಕಿಗೂ ಮತ್ತು ನನ್ನ ಹೆತ್ತ ತಾಯಿಗೂ ಎರಡೂ ಕೂಡ ಒಂದೇ ಅನ್ನೋ ರೀತಿಯಲ್ಲಿ ನಾನು ಮರ್ಯಾದೆ ಕೊಟ್ಟು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕಣ್ಣಿಗೊತ್ಕೊಂಡು ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಸಿಎಂ ನನ್ನ ಮೇಲೆ ನನ್ನದಲ್ಲದ ತಪ್ಪಿಗೆ ಹೊಡೆಯೋದಕ್ಕೆ ಬಂದಿರುವಂತಹ ಆ ಘಟನೆ ಇನ್ನಿಲ್ಲದಂತೆ ಈ ಕ್ಷಣಕ್ಕೂ ಕೂಡ ನನ್ನನ್ನ ಕಾಡ್ತಾ ಇದೆ. ಪ್ರಮುಖವಾಗಿ ಆ ದಿನ ಆದಂತಹ ಘಟನೆಯಿಂದ ನಾನು, ನನ್ನ ಹೆಂಡತಿ ಮತ್ತು ಮಕ್ಕಳು ಪಡಬಾರ್ದ ಕಷ್ಟಗಳನ್ನ ಪಟ್ಟಿದ್ದೀವಿ, ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ದೀವಿ, ಅಪಮಾನಗಳು ಕೂಡ ಆಗಿದೆ. ನೆಂಟರು ಮತ್ತೆ ಆಪ್ತರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗದೆ ಪ್ರತಿ ದಿನ ಕೂಡ ನಾವು ಹಿಂಸೆ ಪಟ್ಟಿದ್ದೀವಿ ಇಡೀ ಕುಟುಂಬಸ್ಥರು ಅನ್ನೋದನ್ನ ಬಹಳ ನೋವಿನಿಂದ ಭರಮನಿಯವರು ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಭರಮನಿಯವರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇರೋದು, ಇದು ನನ್ನ ತಪ್ಪಲ್ಲ, ತಪ್ಪು ಅಲ್ಲದೆ ಇರೋದಕ್ಕೆ ನಾನು ಯಾಕೆ ಈ ರೀತಿ ಕೆಟ್ಟದಾಗಿ ಸಿಎಂ ಹತ್ರ ನಡೆಸ್ಕೊಳ್ಬೇಕಾಗಿತ್ತು, ಕಪಾಳ ಮೋಕ್ಷ ಮಾಡೋದಕ್ಕೆ ಬಂದ್ರು, ಅದನ್ನ ಯಾವತ್ತೂ ಕೂಡ ನನಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಮನನೊಂದು ನಾನು ಸ್ವಯಂ ನಿವೃತ್ತಿ ಕೋರಿ ಪತ್ರ ಬರೆದಿದ್ದೀನಿ ಅನ್ನುವಂತಹ ಅಂಶವನ್ನ ಭರಮನಿಯವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಟ್ ಏನೇ ಹೇಳಿ, ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಕೊಡಬೇಕಾದಂತಹ ಸಿಎಂ ಈ ರೀತಿ ಕೆಟ್ಟ ವರ್ತನೆಯಿಂದ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಯಾವ ಮಟ್ಟಿಗೆ ಇವರ ಆಡಳಿತದಲ್ಲಿ ಅಧಿಕಾರಿಗಳಿಗೆ ಮರ್ಯಾದೆ ಇದೆ ಅನ್ನೋದನ್ನ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಒಟ್ನಲ್ಲಿ ಈಗ ಪೊಲೀಸ್ ಇಲಾಖೆಗೆ ಅಂತೂ ಪತ್ರ ಬರೆದಿದ್ದಾರೆ. ಬಟ್ ಅದು ಪುರಸ್ಕಾರ ಆಗುತ್ತಾ, ತಿರಸ್ಕಾರ ಆಗುತ್ತಾ, ಆ ತರ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಎಂಗಂತೂ ರಾಜಕೀಯವಾಗಿ ಅತಿ ದೊಡ್ಡ ಹಿನ್ನಡೆ. ಒಬ್ಬ ಅಧಿಕಾರಿ ಸಿಎಂ ವರ್ತನೆಯಿಂದ ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತಿದ್ದಾರೆ ಅನ್ನೋದು, ಇದರಿಂದ ಸರ್ಕಾರ ಸಿಎಂ ಹೇಗೆ ಬಚಾವ್ ಆಗುತ್ತೆ, ಅವ್ರನ್ನ ಹೇಗೆ ಮನವೊಲಿಸ್ತಾರೆ ಅನ್ನೋದು ಕೂಡ $1 ಮಿಲಿಯನ್ ಪ್ರಶ್ನೆ ಆಗಿದೆ ಈ ಕ್ಷಣಕ್ಕೆ. ಬಟ್ ಯಾವ ಸರ್ಕಾರಿ ಅಧಿಕಾರಿಗೂ ಕೂಡ ಈ ರೀತಿ ಆಗದೆ ಇರಲಿ ಅನ್ನೋದಷ್ಟೇ ನಮ್ಮ ಕೋರಿಕೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.